ಎಕ್ಸ್ಟ್ರಾ ದುಡ್ಡು ಹಾಕುವಂತ ಅವಶ್ಯಕತೆನೇ ಇಲ್ಲ. ಇರೋ ಮಷಿನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಇದೆಲ್ಲ ಮಾಡಬಹುದು ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಅದಕ್ಕಿಂತ ಮೊದಲು ನಾವು ಯಾವ ಪ್ರಾಡಕ್ಟ್ ಮಾಡ್ತೀವಿ ಅಂತ ನಾವು ಕ್ಲಿಯರ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಅವ್ರ ಹತ್ರ ಟೈಮೂ ಇಲ್ಲ, ದುಡ್ಡು ಇಲ್ಲ ಶಿವಗಾಮಿ. ಅದನ್ನ ನಾವಿಬ್ರು ಕೂತ್ಕೊಂಡು ಡೀಟೇಲ್ ಆಗಿ ಮಾತಾಡಿ ಡಿಸೈಡ್ ಮಾಡೋಣ. ಅಯ್ಯೋ ಸಾರಿ ಪುಟ್ಟ, ತಗೋ. ಸಾಕು. ಏ, ತಟ್ಟೆನಲ್ಲಿ ಇಷ್ಟೊಂದನ್ನ ಇನ್ನೂ ಹಾಗೆ ಇದೆ. ಈ ಕಣ್ಣಿಗೆ ಹಾಕದ್ನ ನಾನು ಏನೂ ಇಲ್ಲ ತಾನೆ, ತಗೋ. ಶಿವಗಾಮಿ ಸಾಕು ಅಂತಿದ್ದಾಳಲ್ವಾ, ಬಿಡು. ಸರಿಯಾಗಿದ್ದೀರಾ ಅಪ್ಪ ಮಗಳು ಇಬ್ರು. ನೋಡಿ ಇನ್ನು ಎಷ್ಟು ಅನ್ನ ಹಾಗೆ ವೇಸ್ಟ್ ಮಾಡಿದಾಳೆ. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ನಾಳೆಯಿಂದ ತಟ್ಟೆಲ್ಲ ಅನ್ನ ಹಂಗೆ ಬಿಡು, ಸರಿಯಾಗಿ ಬೀಳ್ತವೆ. ಬ್ಯಾಡ್ ಡ್ಯಾಡಿ. ಇವು ಕೀಪ್ ಇಟ್ ಅಪ್. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಅಶೋಕ್, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ. ಅಶೋಕ್, ಈ ಪ್ರಾಡಕ್ಟ್ ನೋಡಿದ್ರಾ? ಈ ಪ್ರಾಡಕ್ಟ್ ಹೆಸರು ಪ್ರೀಮಿಕ್ಸ್ ಅಂತ. ಉಪ್ಪಿಟ್ಟು ಪೌಡರು, ಆದ್ರೆ ಇನ್ಸ್ಟೆಂಟ್ ಮಿಕ್ಸ್. ಜಸ್ಟ್ ಇದನ್ನ ಓಪನ್ ಮಾಡೋದು. ಪ್ರಪಂಚದಲ್ಲಿ ಯಾರು ಎಲ್ಲೇ ಟ್ರಾವೆಲ್ ಮಾಡ್ತಿದ್ರು, ಎಲ್ಲೇ ಇದ್ರು ಇದಕ್ ಜಸ್ಟ್ ಬಿಸಿನೀರ್ ಹಾಕೊಳ್ಳೋದು, ಒಳ್ಳೆ ಉಪ್ಪಿಟ್ಟು ರೆಡಿ ಆಗುತ್ತೆ. ರವೆನ ಹುರ್ಕೊಳ್ಳೋದು, ಒಗ್ಗರಣೆ ಹಾಕೋದು, ವೆಜಿಟೇಬಲ್ಸ್ ನ ಕಟ್ ಮಾಡೋದು, ಈ ಜಂಜಾಟನೇ ಇಲ್ಲ. ಹೋಮ್ ಫುಡ್ ನ ಮಿಸ್ ಮಾಡ್ಕೊಳ್ತಿರೋರು, ಈ ಟ್ರಾವೆಲರ್ಸ್ ಎಲ್ಲ ಇರ್ತಾರಲ್ಲ ಅಂತವ್ರು ಈ ಪ್ಯಾಕೆಟ್ ಗಳನ್ನ ತಗೊಂಡ್ ಹೋದ್ರೆ ಆಯ್ತು. ಎಷ್ಟ್ ಯೂಸ್ಫುಲ್ ಅಲ್ವಾ? ಇನ್ನೂ ಒಂದ್ ಪ್ರಾಡಕ್ಟ್ ಇದೆ, ಬನ್ನಿ ಕೂತ್ಕೊಳ್ಳಿ. ಈಗ ಎಲ್ರೂ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಜನರಿಗೆ ಈ ಪ್ರೋಟೀನ್ ಬಗ್ಗೆ ಅವೇರ್ನೆಸ್ ಬಂದಿದೆ. ಆದ್ರೆ ಪ್ರೋಟೀನ್ ರಿಚ್ ಫುಡ್ ತಿನ್ನೋದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ. ಅಷ್ಟೊಂದು ಐಟಮ್ಗಳನ್ನ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಶುಗರ್ ಫ್ರೀ ಪ್ರೋಟೀನ್ ಪೌಡರ್ ಇದೆ. ಜಸ್ಟ್ ಎಲ್ಲಾ ಡ್ರೈ ಫ್ರೂಟ್ಸ್ ನು ಹಾಕಿ, ಈ ಡೇಟ್ಸ್ ಇರುತ್ತಲ್ಲ ಅದರಿಂದ ಇದನ್ನ ಸ್ವೀಟನ್ ಮಾಡಿದ್ದಾರೆ. ಇದು ಅಷ್ಟೇ, ರೆಡಿ ಟು ಯೂಸ್. ನಿಮ್ ಪ್ರೋಟೀನ್ ಪ್ರಾಬ್ಲಮ್ಸ್ ಎಲ್ಲ ಫಿಕ್ಸ್ ಆಗ್ಬಿಡುತ್ತೆ. ಈ ತರ ಇನ್ಸ್ಟಂಟ್ ಪ್ರಾಡಕ್ಟ್, ಅದು ಜನರಿಗೆ ಬೇಕಾಗಿರೋಂತ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡಿದ್ರೆ ಹಾಟ್ ಸೆಲ್ ಆಗುತ್ತೆ. ಇಮಿಡಿಯೇಟ್ ಆಗಿ ಎಲ್ರೂ ತಗೊಳ್ತಾರೆ. ಈ ವಿಡಿಯೋ ಸೇವ್ ಮಾಡ್ಕೊಂಡಿರೋ, ನಾಳೆ ಮೀಟಿಂಗ್ ಅಲ್ಲಿ ಹೇಳಕ್ಕಾಗತ್ತೆ. ಆಲ್ರೆಡಿ ಮಾಡ್ಕೊಂಡಿದೀನಿ, ಇನ್ನೊಂದ್ 2-3 ಮಾಡ್ಕೊಂಡಿದೀನಿ. ಎಲ್ಲ ರೆಫರೆನ್ಸ್ ತೋರ್ಸೋಣ. ಅಪ್ಪ, ಏನ್ ಪುಟ? ಆಟ ಆಡೋಣ ಬಾ ಅಪ್ಪ. ಪುಟ, ನಾನು ಅಮ್ಮ ಆಫೀಸ್ ಕೆಲ್ಸದಲ್ಲಿ ಸ್ವಲ್ಪ ಬಿಸಿ ಇದೀವಿ, ನೀನ್ ಹೋಗಿ ಮಲ್ಕೋ. ನಂಗ್ ನಿದ್ದೆ ಬರ್ತಾ ಇಲ್ಲ, ಬಾ ಆಟ ಆಡೋಣ. ಪುಟ್ಟ, ನಾನು ಅಪ್ಪ ಇಬ್ರು ನಿಜವಾಗ್ಲೂ ಬಿಸಿ ಇದೀವಿ. ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ನಾವು ಪ್ರೆಸೆಂಟೇಶನ್ ರೆಡಿ ಮಾಡ್ಕೋಬೇಕು. ಹೋಗು ಚಿನ್ನ, ಪ್ಲೀಸ್. ಆಫೀಸ್ ಕೆಲಸ ಮನೇಲಿ ಯಾಕೆ ಮಾಡ್ತಿದ್ದೀರಾ? ಅವಾಗ್ಲೂ ನಂಗೆ ಊಟ ತಿನ್ಸ್ಬೇಕಾದ್ರೆ ನನ್ ಮುಖಾನೇ ನೋಡ್ಲಿಲ್ಲ ನೀನು. ಏನೇನೋ ಮಾತಾಡ್ಕೊಂಡು ಎಲ್ಲೆಲ್ಲ ತಿನ್ಸಕ್ ಹೋಗ್ತಿದ್ದೆ. ನನಗ್ ತಿನ್ಬೇಕಂತಾನೆ ಅನ್ಸ್ಲಿಲ್ಲ. ಈಗ ನೋಡಿದ್ರೆ ಇಬ್ರು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿದ್ದೀರಾ. ಕೇಳಿದ್ರೆ ಹೋಗ್ ಮಲ್ಕೋ ಅಂತೀರಾ. ಇದು ಹೊಸ ಜಾಗ. ರೂಮಲ್ಲಿ ಒಬ್ಳೆ ಮಲ್ಕೊಳಕ್ಕೆ ನಂಗೆ ಭಯ ಆಗುತ್ತೆ. ನಿದ್ದೇನು ಬರಲ್ಲ. ಈಗೇನ್ ಬರ್ತೀರೋ ಇಲ್ವೋ? ನೋಡು, ಹೇಳದ್ನಲ್ವಾ, ನಾಳೆ ನನಗೂ ಅಪ್ಪನ್ಗೂ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು ನಾವು. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವಾಗ ನೀವಿಬ್ರಲ್ಲಿ ಒಬ್ರು ನನ್ ಜೊತೆ ಆಟ ಆಡಕ್ ಬರ್ತೀರೋ ಇಲ್ವೋ? ಹಠ ಮಾಡಿದ್ರೆ 2 ಬಿಡ್ತೀನಿ ನೋಡ್ ನಿನ್ಗೆ. ಹೌದಾ? ಹೊಡಿ ಬಾ. ಬಿಡಿ ಸುಮ್ನಿರಮ್ಮ. ಶಿವಗಾಮಿ, ನೀನೊಂದು 10 ನಿಮಿಷ ವೇಟ್ ಮಾಡು. ಇವಳ ಜೊತೆ ಸ್ವಲ್ಪ ಆಟ ಆಡಿ ಮಲ್ಗಿಸ್ಬಿಟ್ಟು ಬರ್ತೀನಿ. ನಡಿ ಪುಟ. 1 ನಿಮಿಷ. ಯಾಕೆ? ತಿರ್ಗಾ ಕಡೆ. ಯಾಕೆ? ಕುತ್ಕೋ. ಎಲ್ಲಿ? ಕುತ್ಕೋ. ಹಾ. ಓ, ಕೂಸು ಮರಿನಾ? ಸರಿ, ಹಿಂದೆ ಬಾ. ಹಿಂದೆ. ಮೂಟೆ ಬೇಕಾ? ಮೂಟೆ. ಅಯ್ಯ, ಅಮ್ಮನ್ ಮುಖ ನೋಡಕ್ ಬರಪ್ಪ. ಅದು ದೊಡ್ಡ ಮೂಟೆ. 10 ರೂಪಾಯಿಗೊಂದು ಅಕ್ಕಿ ಮೂಟೆ. ಯಾರಿಗ್ ಬೇಕು ಅಕ್ಕಿ ಮೂಟೆ?
ನನ್ ಮಗಳಗ್ ಟೈಮೇ ಕೊಡಕ್ಕಾಗ್ತಿಲ್ಲ. ಪಾಪ ಎಷ್ಟೆಲ್ಲ ಕೇಳ್ಕೊತಾಳವಳು. ಸರ್, ನಾವಿಬ್ರು ಒಂದಷ್ಟು ಪ್ರಾಜೆಕ್ಟ್ಸ್ ನ ರೆಡಿ ಮಾಡಿದೀವಿ ನೋಡಿ ಸರ್. ಗುಡ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇದೇ ತರದ್ದು ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಸ್ನ ನಾವು ರೆಡಿ ಮಾಡ್ತೀವಿ, ಮಾಡ್ಬಿಟ್ಟು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಈಗ ಜನಕ್ಕೆ ಈ ಜಂಕ್ ಫುಡ್ ಬಗ್ಗೆ ಅವೇರ್ನೆಸ್ ಬಂದಿದೆ. ಎಲ್ರಿಗೂ ಹೆಲ್ದಿ ಫುಡ್ ತಿನ್ಬೇಕು ಅನ್ನೋ ಆಸೆ ಏನೋ ಇದೆ. ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಮಾರ್ಕೆಟ್ ಅಲ್ಲಿ ಇದಕ್ ಬೇಕಾಗಿರೋಂತ ಎನಫ್ ನಂಬರ್ ಪ್ರಾಡಕ್ಟ್ಸ್ ಅಂತೂ ಇಲ್ಲ. ಇದಕ್ಕೆ ಒಂದು ದೊಡ್ಡ ಮಾರ್ಕೆಟಿಂಗ್ ಗ್ಯಾಪ್ ಇದೆ ಸರ್. ಇದನ್ನ ನಾವುಗಳು ಫುಲ್ಫಿಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಹಳ್ಳಿಗಳಲ್ಲಿ ಸಿಗೋಂತ ಫುಡ್ ಪ್ರಾಡಕ್ಟ್ಸ್ ನ ತಿನ್ಬೇಕು ಅಂತ ಸಿಟಿಲಿರೋ ಜನಕ್ಕೆ ಇಷ್ಟ ಇರುತ್ತೆ. ಆದ್ರೆ ಸಿಟಿನಲ್ಲಿ ಅದು ಸಿಗೋದಿಲ್ಲ, ಹಳ್ಳಿಗಳಲ್ಲಿ ಮಾತ್ರ ಸಿಗುತ್ತೆ. ಹಳ್ಳಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ರೆ ಅಲ್ಲಿ ಯಾವ್ದೇ ತರದ ಹೈಜೀನ್ ಮೇಂಟೈನ್ ಆಗಿರೋದಿಲ್ಲ. ರೋಡ್ ಸೈಡ್ ಅಲ್ಲಿ ಅಲ್ಲೇ ತಟ್ಟೆಗಳು ಇಟ್ಕೊಂಡ್ ಮಾರ್ತಿರ್ತಾರೆ, ಹಾಗೆ ಕೈಯಲ್ಲಿ ತೆಕ್ಕೊಡ್ತಿರ್ತಾರೆ. ಸಿಟಿ ಜನಕ್ಕೆ ಅದನ್ನ ತಗೊಂಡ್ ತಿನ್ನೋದಕ್ಕೆ ಏನೋ ಒಂಥರ, ಅದು ಕ್ಲೀನ್ ಆಗೂ ಇರಲ್ಲ. ಅದೇ ಹಳ್ಳಿನಲ್ಲಿ ಸಿಗೋಂತ ತಿಂಡಿಗಳನ್ನ ಸಿಟಿನಲ್ಲಿ ಪ್ರಾಪರ್ ಆಗಿ ಕಲರ್ಫುಲ್ ಆಗಿ ಹೈಜೀನ್ ಆಗಿ ಪ್ಯಾಕೇಜಿಂಗ್ ಮಾಡಿ ಕೊಟ್ರೆ ಜನ ಅದನ್ನ ಮುಗಿ ಬಿದ್ದು ತಗೋತಾರೆ. ಫಾರ್ ಎಕ್ಸಾಂಪಲ್, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ, ಆಮೇಲೆ ತಂಬಿಟ್ಟು, ಈ ತರದನ್ನೆಲ್ಲ ಮಾಡರ್ನ್ ಆಗಿ, ಸ್ಪೆಷಲಿ ಹೈಜೀನ್ ಆಗಿ, ಕಲರ್ಫುಲ್ ಆಗಿ ಪ್ಯಾಕೇಜಿಂಗ್ ಮಾಡಿ ನಾವು ಮಾರಾಟ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಐಡಿಯಾ ಮೇಡಮ್. ಹಳ್ಳಿ ತಿಂಡಿ ಸಿಟಿಗಳಲ್ಲಿ ಸಿಗಲ್ಲ. ಆಮೇಲೆ ಈ ಜನರೇಷನ್ಗೆ ಹಳ್ಳಿ ತಿಂಡಿಗಳ ಬಗ್ಗೆ ಯಾರು ಹೇಳೋರು ಇಲ್ಲ. ಅಲ್ಲೇ ನಮಗೆ ಮಾರ್ಕೆಟಿಂಗ್ ಕೆಲಸ ಇರೋದು. ಹಳ್ಳಿ ತಿಂಡಿಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ರುಚಿಯಾಗಿರುತ್ತೆ. ಆಮೇಲೆ ನಮ್ಮ ದೇಹ ಹಳ್ಳಿ ತಿಂಡಿಗೆ ಒಗ್ಗೋದು, ಈ ಫಾರಿನ್ ತಿಂಡಿಗಳಿಗೆಲ್ಲ ಒಗ್ಗಲ್ಲ. ಅದರಲ್ಲೆಷ್ಟು ಕೆಮಿಕಲ್ ಇರುತ್ತೆ, ಸೈಡ್ ಎಫೆಕ್ಟ್ ಆಗತ್ತೆ. ಈಗಿನ ಚಿಕ್ಕ ಮಕ್ಕಳಿಗೆ ತುಂಬ ಬೇಗ ಕಾಯಿಲೆಗಳು ಬರ್ತಾ ಇದೆ ಅಂತ ಮಾರ್ಕೆಟಿಂಗ್ ಮಾಡಿದ್ರೆ ಹೇಗಿರುತ್ತೆ? ಯಾರಾದ್ರೂ ಒಳ್ಳೆ ದೊಡ್ಡ ಸೆಲೆಬ್ರಿಟಿನ ಬುಕ್ ಮಾಡೋಣ. ಬೇಡ ಸರ್. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಹಳ್ಳಿ ತಿಂಡಿಗಳ ಬಗ್ಗೆ ಮಾತಾಡಿದ್ರೆ ಜನಕ್ಕೆ ಅದು ನಿಜ ಅಂತ ಅನ್ಸಲ್ಲ, ನಂಬಿಕೆನೂ ಬರಲ್ಲ. ಅಂದ್ರೆ ಇದನ್ನ ನಿಜವಾಗ್ಲೂ ಯೂಸ್ ಮಾಡ್ತಾ ಇರೋರು, ಅಂದ್ರೆ ಈ ಪ್ರಾಡಕ್ಟ್ಸ್ ನ ರಿಯಲ್ ಕನ್ಸ್ಯೂಮರ್ಸ್ ಇರ್ತಾರಲ್ಲ, ಯಾರಿದನ್ನ ಮಾಡಿ ಯಾರಿದನ್ನ ತಿಂತಿರ್ತಾರೆ ಅವರೇ ಇದನ್ನ ಜನಕ್ಕೆ ಹೇಳಿದ್ರೆ ಜನಕ್ಕೆ ಇದು ಈಸಿಯಾಗಿ ಮುಟ್ಟುತ್ತೆ.